ಏನಾಗಿದೆ ಇದರಲ್ಲಿ? ಈಗ ರೌಡಿ ಶೀಟರ್ಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಟೀಕೆ ಮಾಡ್ತಾರೆ. ರೌಡಿ ಭಾಗ್ಯ ಅಂತ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವು ಅವ್ರಿಗೆ ವಾಪಸ್ ಕೇಳ್ಬೋದಾ? ಈ ನಮ್ಮ ಗೃಹ ಮಂತ್ರಿಗಳ ಮೇಲೆ ಅವರಿಗೆ ಕೇಸ್ ಇರಲಿಲ್ವಾ? ಈಗ ನನಗೆ ಗೊತ್ತಿದ್ದ ಪ್ರಕಾರ ಅಧ್ಯಕ್ಷರು ಅವ್ರಿಗೆ ಮಾಡಿದ್ದು ಸರಿಯೇ ತಪ್ಪು ಅನ್ನೋದ್ರ ಬಗ್ಗೆ ನಾನು ಚರ್ಚೆಗೆ ಹೋಗ್ತಾ ಇಲ್ಲ. ಬಟ್ ನನಗೆ ಗೊತ್ತಿದ್ದ ಪ್ರಕಾರ ಈಗ ಅವ್ರ ಮೇಲೆ ಯಾವುದೇ ಕೇಸ್ಗಳಿಲ್ಲ ಅಂತೆ. ಸುಮಾರು 2008ರಲ್ಲೇನೋ ಕೇಸ್ ಇತ್ತಂತೆ. ಆಮೇಲೆ ಅವ್ರದ್ದೆಲ್ಲ ಕೇಸ್ ಖುಲಾಸೆ ಆಗಿದೆ ಅಂತೆ. ಯಾವುದೇ ಅವ್ರ ಮೇಲೆ ಕೇಸ್ ಇಲ್ಲ. ಪೊಲೀಸ್ ವೆರಿಫಿಕೇಶನ್ ಆಗಿರುವಂಥದ್ದು ಆಯ್ತಾ. ಈ ರೀತಿ ಅವರು ಹೇಳೋದಾದ್ರೆ ನಾವು ಗೃಹ ಮಂತ್ರಿಗಳ ಮೇಲೆ ಗೌರವ ಮಂತ್ರಿಗಳ ಮೇಲೆ ಮರ್ಡರ್ ಕೇಸ್ ಇರಲಿಲ್ವ? ಅವ್ರದ್ದು 3 ಮರ್ಡರ್ ಕೇಸ್ಗಳಿತ್ತು ಅಲ್ವಾ? ಅದನ್ನಲ್ಲ ಪೊಲೀಸ್ ವೆರಿಫಿಕೇಶನ್ಗೆ ಹೇಳಿದವ್ರಿಗೆ ಈಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಪೊಲೀಸ್ ವೆರಿಫಿಕೇಶನ್ ಆದ್ಮೇಲೆ ಆಗಿರುವಂಥದ್ದು. ಈಗ 2025-26ರ ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ನನ್ನ ಗಮನಕ್ಕೆ ಬಂದಾಗ ನನಗೆ ಕೂಡಲೇ ನಾನು ಅದರ ವಿಚಾರಣೆ ಮಾಡಿದೆ. ಈಗ ಮುಂಚೆ ಇತ್ತು ಅವ್ರ ಮೇಲೆ ಕೇಸ್ ಇತ್ತು, ನಂತರ ಅವ್ರ ಮೇಲೆ ಕೇಸ್ ಇಲ್ಲ ಅನ್ನೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಅಷ್ಟು ಡಿಸ್ಟ್ರೇಟ್ ಹೋಗಿಲ್ಲ ನಾನು, ಬಟ್ ಈಗ ಅವ್ರ ಹತ್ರ ಮೇಲೆ ಕೇಸ್ ಇಲ್ಲ ಅಂತ ಹೇಳಿದ್ದಾರೆ. ಏನು ಕೇಸ್ ಇಲ್ಲ ಅಂತ ಹೇಳಿದ್ದಾರೆ, ಈಗ ಇಲ್ಲ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ನಾನು ಕೇಳಿದ್ದಕ್ಕೆ ಅವ್ರ ಮೇಲೆ ರೌಡಿ ಶೀಟ್ ಇಲ್ಲ, ಮತ್ತೆ ಯಾವುದೇ ರೀತಿಯ ಕೇಸುಗಳು ಅವ್ರ ಮೇಲೆ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್.